Hello, my dear learners. Welcome to Learn Easily channel. There will come soft rains. Story by Ray Bradbury. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕತೆ ದೇರ್ ವಿಲ್ ಕಮ್ ಸಾಫ್ಟ್ ರೈನ್ಸ್ ರೇ ಬ್ರಾಡ್ಬರಿಯವರು ಬರೆದಿರ್ತಕ್ಕಂತಹ ಕಥೆಯ ಕನ್ನಡದ ಸಾರಾಂಶವನ್ನು ಕಲಿಯೋಣ. ಇಲ್ಲಿ ರೇ ಬ್ರಾಡ್ಬರಿಯವರು ಬರೆದಿರ್ತಕ್ಕಂಥ ಈ ಒಂದು ಕಥೆಯು ಒಂದು ರೀತಿ ಭವಿಷ್ಯದ ಬಗ್ಗೆ ಭವಿಷ್ಯವನ್ನು ಊಹಿಸಿಕೊಂಡು ಬರೆದಿರ್ತಕ್ಕಂಥ ಕಥೆಯಾಗಿರುತ್ತೆ. ಈ ಕಥೆಯ ಮೇನ್ ಥೀಮನ್ನು ನಾವು ಗಮನಿಸಿದಾಗ ಮಾನವ ಕುಲದ ವಿನಾಶದ ನಂತರವೂ ಸಹ ಮಾನವನು ಸೃಷ್ಟಿ ಮಾಡಿರ್ತಕ್ಕಂತಹ ಯಂತ್ರಗಳು ಒಂದು ಸ್ವಯಂಚಾಲಿತವಾಗಿ ಕೆಲಸ ಮಾಡುತ್ತೆ. ಒಂದು ಸ್ವಯಂಚಾಲಿತ ಮನೆಯ ಬಗ್ಗೆ ಈ ಕಥೆಯನ್ನು ಬರೆದಿರ್ತಾರೆ. ಅಂದರೆ ಮನುಷ್ಯರು ತಮ್ಮ ತಂತ್ರಜ್ಞಾನದ ಬಗ್ಗೆ ಹೆಮ್ಮೆ ಪಡಬಹುದು, ಆದರೆ ಪ್ರಕೃತಿಯ ಮುಂದೆ ಮನುಷ್ಯ ಮತ್ತು ಅವನ ಸೃಷ್ಟಿಗಳು ಶಾಶ್ವತವಲ್ಲ ಅನ್ನೋದು ಈ ಕತೆ ನೆನಪಿಸುತ್ತೆ. ಪರಮಾಣು ಯುದ್ಧದಿಂದಾಗಿ ಮನುಷ್ಯರು ನಾಶವಾಗಿದ್ದರೂ ಅವರು ನಿರ್ಮಿಸಿರ್ತಕ್ಕಂಥ ಯಂತ್ರಗಳು ಮತ್ತು ತಂತ್ರಜ್ಞಾನವು ಯಾವುದೇ ಒಂದು ಉದ್ದೇಶ ಇಲ್ಲದೆ ಕೆಲಸ ಮಾಡ್ತಲೇ ಇರ್ತವೆ. ಮನೆಯನ್ನು ಸ್ವಚ್ಛಗೊಳಿಸೋದು, ಅಡುಗೆ ಮಾಡ್ತಕ್ಕಂಥದ್ದು, ಓದತಕ್ಕಂಥದ್ದು, ಅಂದರೆ ಯಂತ್ರಗಳು ಅವೇ ಕೆಲಸ ಮಾಡ್ತಾ ಇರುತ್ತೆ. ಮನುಷ್ಯರು ಸೃಷ್ಟಿಸಿರ್ತಕ್ಕಂಥ ವಿನಾಶಕಾರಿ ಆಯುಧಗಳು ಮಾನವನ ಕುಲವನ್ನೇ ಅಳಿಸಿ ಹಾಕಬಹುದು, ಆದರೆ ಪ್ರಕೃತಿ ಮನುಷ್ಯರಿಲ್ಲದೆಯೂ ಮುಂದುವರಿಯುತ್ತೆ. ಸಾರಾ ಟೆಸ್ಡೇಲ್ ಅವರ ಕವಿತೆಯು ಹೇಳುವಂತೆ ಮನುಷ್ಯರು ಸಂಪೂರ್ಣವಾಗಿ ಕಣ್ಮರೆಯಾದರೂ ಪ್ರಕೃತಿಗೆ ಅದರ ಅರಿವಾಗೋದಿಲ್ಲ ಅಂತಕ್ಕಂಥದ್ದು. ಎಷ್ಟೇ ಮುಂದುವರೆದ ತಂತ್ರಜ್ಞಾನ ಟೆಕ್ನಾಲಜಿ ಇದ್ದರೂ ಪ್ರಕೃತಿ ಶಕ್ತಿಗಳ ಮುಂದೆ ಅದು ಅಸಹಾಯಕ. ಅಂತಿಮವಾಗಿ ಮಾನವ ನಿರ್ಮಿತ ಮನೆಯೂ ಸಹ ಬೆಂಕಿಗೆ ಆಹುತಿಯಾಗಿ ನಾಶ ಆಗ್ತಕ್ಕಂಥದ್ದು ಈ ಕಥೆಯ ಮೇನ್ ಥೀಮ್. ಅಂದರೆ ರೇ ಬ್ರಾಡ್ಬರಿಯವರು ಒಂದು ಮನೆ ಇದೆ, ಆ ಮನೆ ಒಂದು ಟೆಕ್ನಾಲಜಿಕಲ್ ಒಂದು ಸೆಲ್ಫ್ ವರ್ಕಿಂಗ್, ಹಾಗೆ ಎಲ್ಲವೂ ಮಿಷಿನ್ಗಳು ವರ್ಕ್ ಹೋಗ್ತಕ್ಕಂಥ ಕಥೆಯ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಈ ಕಥೆ ಈ ರೀತಿ ಪ್ರಾರಂಭ ಆಗುತ್ತೆ. ಆ ಮನೆಯ ಲಿವಿಂಗ್ ರೂಮ್ನಲ್ಲಿ ಗಡಿಯಾರವು ಸೌಂಡ್ ಮಾಡ್ತಾ ಇದೆ. ಟಿಕ್ ಟಾಕ್, 7 ಗಂಟೆ, ಹೇಳುವ ಸಮಯ 7 ಗಂಟೆ. ಆದರೆ ಅಲ್ಲಿ ಯಾರು ಹೇಳೋದಿಲ್ವೇನೋ ಎಂಬ ಭಯದಿಂದ ಆ ಒಂದು ಗಡಿಯಾರ ಮತ್ತೆ ಮತ್ತೆ ಹೇಳ್ತಾ ಇರುತ್ತೆ. ಆ ಒಂದು ಬೆಳಗಿನ ಮನೆ ಖಾಲಿಯಾಗಿತ್ತು. ಗಡಿಯಾರವು ಯಾರೂ ಇಲ್ಲದ ಮನೆಯಲ್ಲಿ ತನ್ನ ಶಬ್ದಗಳನ್ನು ರಿಪೀಟ್ ಮಾಡ್ತಾ ಇತ್ತು. ಟಿಕ್ ಟಿಕ್ ಎಂತ ಇತ್ತು. 7:09 ಇದು ಬ್ರೇಕ್ಫಾಸ್ಟ್ ಟೈಮ್, 7:09 ಅಂತ ಹೇಳ್ತಾ ಇತ್ತು. ಆ ಕಡೆ ಕಿಚನ್, ಅಡುಗೆ ಮನೆಯಲ್ಲಿ ಆ ಬ್ರೇಕ್ಫಾಸ್ಟ್ ಒಲೆಯು ಸೀಟಿ ಹಾಕಿ ತನ್ನ ಬೆಚ್ಚಗಿನ ಒಂದು ಆ ಒಲೆಯ ಮೇಲಿಂದ 8 ತುಂಡು ಹದವಾಗಿ ಒಂದು ಬ್ರೌನ್ ಕಲರ್ಗೆ ಬಂದಿರತಕ್ಕಂತಹ ಸುಟ್ಟ ಬ್ರೆಡ್ ಚೂರುಗಳನ್ನು, ಟೋಸ್ಟ್ಗಳನ್ನು, 8 ಹಾಫ್ ಬಾಯ್ಲ್ಡ್ ಮೊಟ್ಟೆಗಳನ್ನು, 16 ಬೇನ್ ಚೂರುಗಳನ್ನು, 2 ಕಾಫಿ ಮತ್ತು 2 ಲೋಟ ತಣ್ಣನೆಯ ಹಾಲನ್ನು ಆ ಅಡುಗೆ ಮನೆ ಆ ಒಂದು ಕಿಚನ್ ರೆಡಿ ಮಾಡಿ ಹೊರಗಾಕಿತ್ತು. ಇದು ಆ ದಿನ ಸಮಯ ಆಗಸ್ಟ್ 4, 2026 ಎಂದು ಅಡುಗೆ ಮನೆಯ ಛಾವಣಿಯಿಂದ 2ನೆಯ ಧ್ವನಿ ಕೇಳಿಸುತ್ತೆ. ಕ್ಯಾಲಿಫೋರ್ನಿಯಾದ ಅಲೆಂಡೇಲ್ ನಗರದಲ್ಲಿ ನೆನಪಿಗಾಗಿ ಅದು ದಿನಾಂಕವನ್ನು 3 ಬಾರಿ ರಿಪೀಟ್ ಮಾಡ್ತಾ ಇತ್ತು. ಇಂದು ಮಿಸ್ಟರ್ ಫೆದರ್ಸ್ಟೋನ್ ಅವರ ಜನ್ಮದಿನ, ಇಂದು ಟೆಲಿಟಾ ಅವರ ವಿವಾಹ ಒಂದು ಆ್ಯನಿವರ್ಸರಿ, ಮ್ಯಾರೇಜ್ ಆ್ಯನಿವರ್ಸರಿ, ವಿಮೆ ಒಂದು ಇನ್ಶೂರೆನ್ಸ್ ಕಟ್ಟಬೇಕಾಗಿದೆಯಾ, ಹಾಗೆ ನೀರು, ಗ್ಯಾಸ್ ಮತ್ತು ವಿದ್ಯುತ್ ಬಿಲ್ಗಳನ್ನು ಕಟ್ಟಬೇಕಾಗಿದೆ ಅಂತ ಹೇಳ್ತಾ ಇತ್ತು. ಗೋಡೆಗಳ ಒಳಗೆ ಎಲ್ಲೋ ರಿಲೇಗಳು ಕ್ಲಿಕ್ ಎಂದವು. ಎಲೆಕ್ಟ್ರಿಕ್ ಕಣ್ಣುಗಳು ಅಡಿಯಲ್ಲಿ ಮೆಮೊರಿ ಟೇಪುಗಳು ಸೇರಿದವು. 8:01 ಟಿಕ್ ಟಾಕ್, 8:01 ಗಂಟೆ. ಶಾಲೆಗೆ ಹೊರಡಿ, ಕೆಲಸಕ್ಕೆ ಹೊರಡಿ, ಓಡಿ 8:01. ಆದರೆ ಯಾವ ಬಾಗಿಲುಗಳು ಶಬ್ದ ಮಾಡಲಿಲ್ಲ, ಮತ್ತು ಆ ರಬ್ಬರ್ ಹಿಮ್ಮಡಿಯ ಶಬ್ದ ಯಾವ ಕಾರ್ಪೆಟ್ ಮೇಲೆಯೂ ಕೇಳಿಸಲಿಲ್ಲ. ಹೊರಗೆ ಮಳೆ ಬೀಳ್ತಾ ಇತ್ತು. ಅಂದರೆ ಆ ಮನೆಯಲ್ಲಿ ಯಾರೂ ಇಲ್ಲ. ಅಲ್ಲಿರೋ ಮಿಷಿನ್ಗಳು ಅವಷ್ಟಕ್ಕವೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದೆ. ಮುಂಭಾಗದ ಬಾಗಿಲಿನ ಮೇಲಿದ್ದ ಒಂದು ವೆದರ್ ರಿಪೋರ್ಟ್ ಬಾಕ್ಸ್ ಮೆಲ್ಲಗೆ ಹಾಡುತ್ತೆ. ಮಳೆಯೇ ಹೊರಟು ಹೋಗು, ಇಂದು ಛತ್ರಿಗಳು, ರೈನ್ಕೋಟ್ಗಳ ದಿನ. ಮತ್ತು ಮಳೆಯು ಆ ಖಾಲಿ ಮನೆಯ ಮೇಲೆ ಸದ್ದು ಮಾಡ್ತಾ ಪ್ರತಿಧ್ವನಿಸ್ತಾ ಇತ್ತು. ಹೊರಗೆ ಗ್ಯಾರೇಜ್ ಶಬ್ದ ಮಾಡಿ ತನ್ನ ಬಾಗಿಲನ್ನು ತೆರೆದು ಕಾಯುತ್ತಿದ್ದ ಕಾರನ್ನು ತೋರಿಸಿ ಈ ಒಂದು ಲಾಂಗ್ ವೇಟಿಂಗ್ ನಂತರ ಬಾಗಿಲು ಮತ್ತೆ ಕೆಳಕ್ಕೆ ಆ ಒಂದು ಗ್ಯಾರೇಜ್ ಬಾಗಿಲು ಮುಚ್ಚುತ್ತೆ. 8:30 ಗಂಟೆಗೆ ಮೊಟ್ಟೆಗಳು ಒಣಗಿದವು, ಮತ್ತು ಟೋಸ್ಟ್ ಕಲ್ಲಿನಂತಾಗಿರುತ್ತೆ. ಅಲ್ಯೂಮಿನಿಯಂ ಸೌಟು ಅವನ್ನು ಉಜ್ಜಿ ಸಿಂಕಿಗೆ ಹಾಕಿತ್ತು. ಅಲ್ಲಿ ಬಿಸಿ ನೀರು ಅವನ್ನು ಸುಳಿಯಂತೆ ಸುತ್ತಿಸಿ ಆ ಒಂದು ಮೆಟಲ್ ಆ ಒಂದು ಗಂಟಲಿನೊಳಗ ಮೂಲಕ ಆ ಎಲ್ಲವನ್ನು ದೂರಕ್ಕೆ ಸಮುದ್ರಕ್ಕೆ ಸಾಗಿಸ್ಕೊಂಡು ಹೋಯಿತು.
ಕೊಳಕು ಪಾತ್ರೆಗಳನ್ನು ಬಿಸಿ ವಾಷರ್ಗೆ ಹಾಕಲಾಯಿತು ಮತ್ತು ಅವು ಪಳಪಳನೆ ಒಳೆಯುತ್ತಾ ಒಣಗಿ ಹೊರಬಂದವು. 9:15 ಎಂದು ಗಡಿಯಾರ ಹಾಡಿತು. ಶುಚಿಗೊಳಿಸುವ ಸಮಯ ಅಂತ ಹೇಳಿದ ತಕ್ಷಣ ಆ ಒಂದು ಗೋಡೆಗಳಿಂದ, ಆ ಒಂದು ಹೋಲುಗಳಿಂದ ಸಣ್ಣ ರೋಬೋಟ್ ಇಲಿಗಳು ಹೊರಬಂದವು. ಕೊಠಿಗಳ ಆ ಒಂದು ರೂಮ್ಗಳ ತುಂಬ ರಬ್ಬರ್ ಮತ್ತು ಲೋಹದಿಂದ ಮಾಡಿರ್ತಕ್ಕಂಥ ಸಣ್ಣ ಸಣ್ಣ ಒಂದು ಚೂರುಗಳಿತ್ತು. ಆ ಸ್ವಚ್ಛಗೊಳಿಸುವ ಆ ಪ್ರಾಣಿಗಳು ಓಡಾಡ್ತಾ ಇದ್ವು. ಆ ಇಲಿಗಳು ಎಲ್ಲವನ್ನು ಸ್ವಚ್ಛಗೊಳಿಸೋಕ್ಕೆ ಓಡಾಡ್ತಾ ಇತ್ತು. ಅವು ಕುರ್ಚಿಗಳಿಗೆ ತಗುಲುತ್ತಾ ತಮ್ಮ ಮೀಸೆಗಳಂತಹ ರನ್ನರ್ಗಳನ್ನು ತಿರುಗಿಸುತ್ತಾ ಕಾರ್ಪೆಟನ್ನು ಮೃದುವಾಗಿ ಉಜ್ಜುತ್ತಾ ಧೂಳನ್ನು ಹೀರಿಕೊಂಡು ನಂತರ ಒಂದು ರೀತಿ ನಿಗೂಢ ಆಕ್ರಮಣಕಾರರಂತೆ ಅವು ತಮ್ಮ ಆ ಹೋಲುಗಳಿಗೆ ಬಿಲಗಳಿಗೆ ಹೊರಟು ಹೋದವು. ಅವುಗಳ ಗುಲಾಬಿ ಎಲೆಕ್ಟ್ರಿಕ್ ಕಣ್ಣುಗಳು ಮೊಬ್ಬಾದವು. ಮನೆ ಈಗ ಸ್ವಚ್ಛವಾಗಿತ್ತು. 10 ಗಂಟೆ. ಮಳೆಯ ಹಿಂದಿನಿಂದ ಸೂರ್ಯ ಹೊರಬಂದನು. ಅಲ್ಲಿ ಅವಶೇಷಗಳು ಮತ್ತು ಬೂದಿಯ ನಗರದಲ್ಲಿ ಆ ಮನೆ ಮಾತ್ರ ಒಂಟಿಯಾಗಿ ನಿಂತಿರುವ ಏಕೈಕ ಮನೆ ಇದಾಗಿತ್ತು. ರಾತ್ರಿಯಲ್ಲಿ ಆ ಪಾಳು ಬಿದ್ದ ನಗರವು ಮೈಲಿಗಳವರೆಗೆ ಕಾಣಿಸುವ ರೇಡಿಯೋ ಆಕ್ಟಿವ್ ಹೊಳಪನ್ನು ಬೀರ್ತಾ ಇತ್ತು. ಟೈಮ್ 10:15. ತೋಟದ ಸ್ಪ್ರಿಂಕ್ಲರ್ಗಳು ಚಿನ್ನದ ಕಾರಂಜಿಗಳಂತೆ ಪುಟಿದ ಮೃದುವಾದ ಬೆಳಗಿನ ಗಾಳಿಯನ್ನು ಪ್ರಕಾಶಮಾನವಾದ ನೀರಿನ ಹನಿಗಳಿಂದ ತುಂಬಿಸಿತ್ತು. ನೀರು ಕಿಟಕಿ ಗಾಜುಗಳ ಮೇಲೆ ಬಡಿತಾ ಇತ್ತು. ಮನೆ ಸುಟ್ಟು ಹೋಗಿದ್ದ ಪಶ್ಚಿಮ ಭಾಗದ ಮೇಲೆ ಹರಿತಾ ಇತ್ತು. ಮನೆ ಸಂಪೂರ್ಣ ಪಶ್ಚಿಮ ಭಾಗವು ಕಪ್ಪಾಗೋಗಿತ್ತು, 5 ಬೇರೆ ಕಡೆಗಳನ್ನು ಹೊರತುಪಡಿಸಿ. ಇಲ್ಲಿ ಹುಲ್ಲು ಕತ್ತರಿಸುವ ವ್ಯಕ್ತಿಯ ನೆರಳಿನ ಆಕೃತಿ, ಇಲ್ಲಿ ಒಂದು ರೀತಿಯ ಫೋಟೋದಂತೆ ಹೂಗಳನ್ನು ಕೀಳಲು ಬಾಗಿರುವ ಮಹಿಳೆ, ಇನ್ನೂ ಮುಂದೆ ಒಂದು ಕ್ಷಣ ಆ ತೀವ್ರ ಶಾಖದಲ್ಲಿ ಮರದ ಮೇಲೆ ಮೂಡಿದ ಚಿತ್ರಗಳಂತೆ ಕೈಗಳನ್ನು ಮೇಲೆತ್ತಿರುವ ಸಣ್ಣ ಹುಡುಗ, ಅವನ ಮೇಲೆ ಎಸೆದ ಚೆಂಡಿನ ಚಿತ್ರ, ಮತ್ತು ಅವನ ಎದುರು ಎಂದಿಗೂ ಕೆಳಗೆ ಇಳಿಯದೆ ಚೆಂಡನ್ನಡಿಯಲು ಕಾಲುಗಳನ್ನೆತ್ತಿರುವ ಹುಡುಗಿ, 5 ಬಣ್ಣದ ಗುರುತುಗಳು, ಪುರುಷ, ಮಹಿಳೆ, ಮಕ್ಕಳು, ಚೆಂಡು ಹಾಗೆಯೇ ಉಳಿದಿದ್ದೆಲ್ಲವೂ ಸಹ ಇದ್ದಲಿನ ಒಂದು ರೂಪವಾಗಿತ್ತು. ಮಧ್ಯಾಹ್ನ 12 ಗಂಟೆ. ನಾಯಿಯೊಂದು ಮುಂಭಾಗದ ವರಾಂಡದಲ್ಲಿ ನಡುಗುತ್ತಾ ಕೆಮ್ಮಿತು. ಬಾಗಿಲು ನಾಯಿಯ ಧ್ವನಿಯನ್ನು ಗುರುತಿಸಿ ಆ ಬಾಗಿಲು ತೆರೆಯಿತು. ಒಮ್ಮೆ ದಷ್ಟಪುಷ್ಟವಾಗಿದ್ದ ಆದರೆ ಈಗ ಕೇವಲ ಮೂಳೆಗಳಾಗಿ ಗಾಯಗಳಿಂದ ತುಂಬಿದ್ದ ಆ ನಾಯಿ ಕೆಸರು ಮೆತ್ತಿಕೊಂಡು ಮನೆಯೊಳಗೆ ಬಂದಿತು. ಅದರ ಹಿಂದೆ ಕೋಪಗೊಂಡ ಇಲಿಗಳು ಕೆಸರನ್ನು ಸ್ವಚ್ಛಗೊಳಿಸಲು ಗುನುಗುತ್ತಾ ಬಂದವು. ನಾಯಿ ಮಹಡಿಯ ಮೇಲೆ ಓಡಿ ಪ್ರತಿ ಬಾಗಿಲಿಗೂ ಕೂಗುತ್ತಾ ಕೊನೆಗೆ ಅಲ್ಲಿ ಕೇವಲ ಮೌನವಿದೆ ಅಂತ ಅರ್ಥಕೊಂಡಿತು. ಅದು ಅಡುಗೆ ಮನೆಯ ಬಾಗಿಲನ್ನು ಕೆರೆದು ತೆರೆಯಿತು. ಅಲ್ಲಿ ಒಲೆ, ಫ್ಯಾನ್, ಕೇಕ್ಗಳನ್ನು ತಯಾರಿಸ್ತಾ ಇತ್ತು. ನಾಯಿ ಅಲ್ಲಿಯೇ ಬಿದ್ದು ಗಾಳಿಯಲ್ಲಿ ಸುತ್ತು ಹೊಡೆದು ಮೃತಪಟ್ಟಿತ್ತು. ನಾಯಿ ಕೂಡ ಅಲ್ಲಿ ಸತ್ತೋಯಿತು. ಮಧ್ಯಾಹ್ನ 2 ಗಂಟೆ. ಕೊಳೆತ ವಾಸನೆಯನ್ನು ಅರಿತ ಇಲಿಗಳು, ಆ ಒಂದು ಇಲಿಗಳ ಸೈನ್ಯ ಮೆಲ್ಲಗೆ ಹೊರಬಂದವು. 2:15. ನಾಯಿ ಅಲ್ಲಿಂದ ಮಾಯವಾಯಿತು. ಇನ್ಸಿನರೇಟರ್ಗೆ ಆ ನಾಯಿಯನ್ನು ಹಾಕಲ್ಪಟ್ಟು. ಸಂಜೆ 5 ಗಂಟೆ. ಸ್ನಾನದ ತೊಟ್ಟಿ ಬಿಸಿ ನೀರಿನಿಂದ ತುಂಬಿತ್ತು. 6, 7, 8 ಗಂಟೆ. ರಾತ್ರಿ ಊಟದ ಸಮಯಕ್ಕೆ ಪಾತ್ರೆಗಳು ಮಂತ್ರದಂತೆ ಸ್ವಚ್ಛಗೊಳಿಸಲ್ಪಟ್ಟವು. 9 ಗಂಟೆ. ಹಾಸಿಗೆಗಳು ಬೆಚ್ಚಗಾದವು. 9:05 ಮೇಲೆ ರೂಫ್ನಿಂದ ಒಂದು ಧ್ವನಿ ಕೇಳಿಸಿತು. ಮಿಸ್ಸಸ್ ಮೆಕ್ಲೆನನ್, ಇಂದು ಸಂಜೆ ನೀವು ಯಾವ ಕವಿತೆಯನ್ನು ಕೇಳಲು ಬಯಸುತ್ತೀರಾ ಅಂತ. ಆದರೆ ಆ ಮನೆ ತುಂಬ ಮೌನವಾಗಿತ್ತು. ನೀವು ಯಾವುದನ್ನು ಆಯ್ಕೆ ಮಾಡದ ಕಾರಣ ನಾನು ಒಂದು ಕವಿತೆಯನ್ನು ನಿಮಗಾಗಿ ಆರಿಸಿ ಹೇಳುತ್ತೇನೆ ಅಂತ ಧ್ವನಿ ಹೇಳಿತು. ಸಾರಾ ಟೇಸ್ಡೇಲ್ ಅವರ ಮೃದು ಮಲೆಗಳು ಸುರಿಯಲಿವೆ ಎಂಬ ಕವಿತೆಯನ್ನು ಅದು ಓದಿತು. ಅದು ಮನುಕುಲವು ಸಂಪೂರ್ಣವಾಗಿ ಅಳಿದರೂ ಪ್ರಕೃತಿಗೆ ಅದರ ಅರಿವಾಗುವುದಿಲ್ಲ ಎಂಬ ಅರ್ಥವನ್ನು ಹೊಂದಿತ್ತು. 10 ಗಂಟೆಗೆ ಮನೆ ಸಾಯಲು ಪ್ರಾರಂಭಿಸಿತು. ಗಾಳಿ ಬೀಸಿತು. ಮರದ ಕೊಂಬೆಯೊಂದು ಅಡುಗೆ ಮನೆಯ ಕಿಟಕಿಯನ್ನು ಒಡೆದು ಒಳಗೆ ಬಿತ್ತು. ಸ್ವಚ್ಛಗೊಳಿಸುವ ಒಂದು ಲಿಕ್ವಿಡ್ ಬಾಟಲಿ ಒಲೆಯ ಮೇಲೆ ಬಿದ್ದು ಒಡೆದ ತಕ್ಷಣ ಬೆಂಕಿ ಒತ್ತಿಕೊಂಡಿತು. ಬೆಂಕಿ ಎಂದು ಒಂದು ಸೌಂಡ್ ಕಿರ್ಚಿತು. ಮನೆ ತನ್ನನ್ನು ತಾನು ಉಳಿಸಿಕೊಳ್ಳಲು ಪ್ರಯತ್ನಿಸಿತು. ಬಾಗಿಲುಗಳು ಬಿಗಿಯಾಗಿ ಮುಚ್ಚಿಕೊಂಡವು. ನೀರಿನ ಪಂಪುಗಳು ನೀರನ್ನು ಚಿಮ್ಮಿಸಿದವು. ಆದರೆ ಬೆಂಕಿ ಒಂದು ಕ್ಷಾಣಕ್ಷವಾಗಿತ್ತು. ಅದು ತುಂಬ ಹೆಚ್ಚಾಗಿ ಮನೆಯನ್ನು ಆವರಿಸಿತು. ಅದು ಪಂಪುಗಳನ್ನು ನಿಯಂತ್ರಿಸುವ ಮನೆಯ ಮೆದುಳನ್ನು, ಅದರ ಮನೆಯ ಒಂದು ಆಪರೇಟಿಂಗ್ ಸಿಸ್ಟಮನ್ನು ಸ್ಫೋಟಿಸಿತು. ಧ್ವನಿಗಳು ಸಹಾಯಕ್ಕಾಗಿ ಕಿರ್ಚುತ್ತಾ ಒಂದೊಂದಾಗಿ ಸತ್ತವು. ಬೆಂಕಿ ಇಡೀ ಮನೆಯನ್ನು ಆವರಿಸಿತು. ಮಾರನೇ ದಿನ ಮುಂಜಾನೆ ಸೂರ್ಯ ಉದಯವಾಯಿತು. ಅವಶೇಷಗಳ ನಡುವೆ ಒಂದೇ ಒಂದು ಗೋಡೆ ಮಾತ್ರ ಒಂಟಿಯಾಗಿ ನಿಂತಿತ್ತು. ಆ ಗೋಡೆಯ ಒಳಗಿಂದ ಒಂದು ಕೊನೆಯ ಧ್ವನಿ ಪುನಃ ಹೇಳ್ತಾ ಇತ್ತು. ಇಂದು ಆಗಸ್ಟ್ 5, 2026. ಇಂದು ಆಗಸ್ಟ್ 5, 2026 ಅಂತ ಹೇಳಿ ಆ ಮನೆಯಿಂದ ಧ್ವನಿ ಬರ್ತಾ ಇತ್ತು. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕಥೆಯನ್ನು 1950ರಲ್ಲಿ ಆ ಒಂದು ಸಮಯದಲ್ಲಿ ಈ ರೇ ಬ್ರಾಡ್ಬರಿಯವರು ಬರೆದಿರ್ತಾರೆ. ಅದು
ಭವಿಷ್ಯದ 50, 60, 100 ವರ್ಷಗಳ ಮುಂದಿನ ಒಂದು ಭೂಮಿ ಅಥವಾ ಮನುಷ್ಯರ ಒಂದು ಪ್ರಗತಿ ಟೆಕ್ನಾಲಜಿಯನ್ನು ಇಟ್ಟು ಈ ಕಥೆಯನ್ನು ಬರೆದಿರ್ತಾರೆ. ಈ ಕಥೆಯ ಕನ್ನಡದಲ್ಲಿ ಕೇಳಿದರೆ ಇಂಗ್ಲೀಷ್ ಒಂದು ಸಮ್ಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.